ಇನ್ನು ಈದ್ ಮಿಲಾದ್ ಮೆರವಣಿಗೆ ಮೊದಲೇ ಆ ನಿರ್ಧಾರ ಆಗಿತ್ತು. ಈ ಈದ್ ಮಿಲಾದ್ ಮೆರವಣಿಗೆಯನ್ನು ತಡಿತೀವಿ ಅಂತ ಕೆಲವರು ಸವಾಲನ್ನು ಹಾಕಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಈದ್ ಮಿಲಾದ್ ಮೆರವಣಿಗೆಯನ್ನು ನಾವು ತಡಿತೀವಿ ಅಂತ ಕೆಲವರು ಸವಾಲು ಹಾಕಿದ್ರು. ಮುಸ್ಲಿಮರಿಗೆ ವಿಎಚ್ಪಿ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೆಲ್ ಈ ರೀತಿಯಾಗಿ ಒಂದು ಸವಾಲು ಹಾಕ್ತಾರೆ. ಇನ್ನು ಶರಣ್ ಪಂಪ್ವೆಲ್ ಈ ರೀತಿಯಾಗಿ ಸವಾಲು ಹಾಕ್ತಾ ಇದ್ದಂತೆ ಅವರ ಸವಾಲಿಗೆ ಮುಸ್ಲಿಂ ಮುಖಂಡರು ಕೂಡ ಪ್ರತಿ ಸವಾಲು ಹಾಕಿದ್ರು. ಆಯಿತು, ತಡಿತೀರಾ, ಬನ್ರಿ ಹಾಗಾದ್ರೆ ಅಂತ. ತಾಕತ್ತು ದಮ್ಮಿದ್ರೆ ಮೆರವಣಿಗೆಯನ್ನು ತಡೀರಿ ಅಂತ ಮುಸ್ಲಿಮರು ಕೂಡ ಪ್ರತಿ ಸವಾಲು ಹಾಕಿದ್ರು. ಇದೇ ಕಾರಣಕ್ಕಾಗಿ BC ರೋಡ್ಗೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಆಗಮಿಸಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಆಗಮಿಸಿದ್ರು. ಅತ್ತ ಶಾಂತಿಯುತವಾಗಿ ಈದ್ ಮಿಲಾದ್ ಮೆರವಣಿಗೆ ಯಾವ ರೀತಿಯಾಗಿ ಪೂರ್ವ ನಿಗದಿಯಾಗಿತ್ತು ಅದರಂತೆ ಶಾಂತಿಯುತವಾಗಿ ಈದ್ ಮಿಲಾದ್ನ ಮೆರವಣಿಗೆಯನ್ನು ಮುಸ್ಲಿಮರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಒಂದೇ ಒಂದು ಸಣ್ಣ ಅಚಾತುರ್ಯ ಆದರೂ ಕೂಡ ಮತ್ತೊಮ್ಮೆ ದಕ್ಷಿಣ ಕನ್ನಡ ಈ ಒಂದು ಧಾರ್ಮಿಕ ಸಂಘರ್ಷಕ್ಕೆ ಹೊತ್ತಿ ಉರಿಯುವಂತಹ ಘಟನೆ ಇದು. ಆದರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ಸವಾಲು ಹಾಕುವಂಥದ್ದು ಮತ್ತೊಂದು ಮಗದೊಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಕೊಂಡು ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಈ ರೀತಿ ಇದೆಯಲ್ಲ, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದು ಯಾವಾಗ ಅನ್ನುವಂತಹ ಒಂದು ಪ್ರಶ್ನೆ ಇದೆಯಲ್ಲ, ಅದು ಸಹಜವಾಗಿ ಬರುತ್ತೆ. ಯಾಕಂದರೆ ಯಾವುದೇ ಒಂದು ಧಾರ್ಮಿಕ ಸಂಘರ್ಷಗಳನ್ನು ನಾವು ನೋಡಿದಾಗ ಆರಂಭ ಆಗೋದು ಆ ಒಂದು ಕಿಡಿ ಹೊತ್ಕೊಳ್ಳೋದೇ ಸಾಮಾಜಿಕ ಜಾಲತಾಣದ ಮೂಲಕವಾಗಿ. ಮೊದಲು ಅದರ ಮೇಲೆ ಒಂದು ಕಡಿವಾಣ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗತ್ತೆ. ನಿರಂತರವಾಗಿ ನಿಗಾ ಇಡುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಈ ರೀತಿಯಾದಂತಹ ಒಂದು ಧಾರ್ಮಿಕ ಸಂಘರ್ಷಗಳು, ಈ ರೀತಿಯಾದಂತಹ ಒಂದು ಕೋಮು ಸಂಘರ್ಷದ ಘಟನೆಗಳು ಸಹಜವಾಗಿ ನಡೆಯುತ್ತೆ. ಇನ್ನು BC ರೋಡ್ನ ಒಂದು ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಶರಣ್ ಪಂಪ್ವೆಲ್ ಆಗಮಿಸ್ತಾ ಇದ್ದಂತೆ ಅವರನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗಿದಂತಹ ಒಂದು ಘಟನೆ. BC ರೋಡ್ಗೆ ನಾವು ಬಂದಿದ್ದೀವಿ ಅಂತ ಘೋಷಣೆಯನ್ನು ಕೂಡ ಕೂಗಿದ್ರು. ಇನ್ನು ಮತ್ತೊಂದೆಡೆಯಲ್ಲಿ ಮುಸ್ಲಿಮರು ಶಾಂತಿಯುತವಾಗಿ ತಮ್ಮ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತೆ ಮತ್ತೆ ಧಾರ್ಮಿಕ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಒಂದೆಡೆ ಹಿಂದೂಪರ ಸಂಘಟನೆಗಳು ನಾವು ಈ ಒಂದು ರಸ್ತೆಗೆ ಬಂದಿದ್ದೀವಿ ಅಂತ ಒಂದೆಡೆ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದೆಡೆ ಶಾಂತಿಯುತವಾಗಿ ಈದ್ ಮಿಲಾದ್ನ ಒಂದು ಮೆರವಣಿಗೆ ನಡೀತಾ ಇದೆ. ಸ್ಥಳದಲ್ಲಿ ಯಾವ ರೀತಿಯಾಗಿ ಒಂದು ಪರಿಸ್ಥಿತಿ ಇದೆ, ಪೊಲೀಸರು ಯಾವ ರೀತಿಯಾಗಿ ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ? ಸಂತೋಷ್, BC ರೋಡ್ ಅನ್ನುವಂಥದ್ದು ಇವತ್ತು ಉದ್ವಿಗ್ನವಾಗಿದೆ. ಒಂದು ಕಡೆಯಿಂದ ಮಸೀದಿಯಿಂದ ಈದ್ ಮಿಲಾದ್ ಮೆರವಣಿಗೆ ನಡೀಬೇಕಾಗಿತ್ತು. ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಒಂದು ಮಸೀದಿಯ ಮೆರವಣಿಗೆಯ ಪಥವನ್ನು ಬದಲು ಮಾಡಲಾಗಿತ್ತು. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು BC ರೋಡ್ನ ಜಂಕ್ಷನ್ನಲ್ಲಿ ಜಮಾಯಿಸಿದ್ರು. ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಂತ ಘಟನೆಗಳು ಕೂಡ ನಡೆದಿತ್ತು. ಬಳಿಕ ಸಹಜ ಸ್ಥಿತಿಗೆ ಈ ಒಂದು ಪರಿಸ್ಥಿತಿ ಈಗ ಮರಳ್ತಾ ಇದೆ. ಆದರೂ ಕೂಡ ವಾತಾವರಣ ಅನ್ನುವಂಥದ್ದು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಇದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಒಂದು ಕಡೆಯಿಂದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಜಮಾಯಿಸಿದ್ದಾರೆ. ಅವರನ್ನ ಸ್ಥಳದಿಂದ ಏನು ತೆರವು ಮಾಡಬೇಕು ಅಥವಾ ಅವರನ್ನ ಸ್ಥಳದಿಂದ ಚದುರಿಸಬೇಕು ಅಂತ ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರು ಕೂಡ ಅವರು ಸ್ಥಳದಿಂದ ಚದುರ್ತಾ ಇಲ್ಲ, ಅಲ್ಲೇ ನಿಂತಿದ್ದಾರೆ. ಅಂದ್ರೆ ಈ ಆಕ್ರೋಶದ ಬೇಗುದಿ ಅನ್ನುವಂಥದ್ದು ಇನ್ನೂ ಏನೋ ತನ್ನಗಾಗಿಲ್ಲ ಅನ್ನುವ ರೀತಿಯ ಒಂದು ವಾತಾವರಣ ಇಲ್ಲಿ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಶರಣ್ ಪಂಪ್ವೆಲ್ಗೆ ಆಡಿಯೋ ಮೂಲಕ ಸವಾಲನ್ನ ಹಾಕಲಾಗಿತ್ತು. ಹಾಗಾಗಿ ಶರಣ್ ಪಂಪ್ವೆಲ್ ಬಂದಿದ್ರು. ಆದ್ರೆ ಬಳಿಕ ಅವರು ಇಲ್ಲಿ ಬಂದು ಇಲ್ಲಿ ಭಾಷಣವನ್ನೆಲ್ಲ ಮಾಡಿ ಸವಾಲನ್ನ ಸ್ವೀಕರಿಸಿದ್ದೇನೆ ಅನ್ನುವ ರೀತಿಯೆಲ್ಲ ಜಯಘೋಷಗಳನ್ನೆಲ್ಲ ಹಾಕಿ ಇಲ್ಲಿಂದ ಅವರು
ತೆರಳಿದ್ರು. ಆದರೆ ಕಾರ್ಯಕರ್ತರು ಮಾತ್ರ ಇನ್ನೂ ಇಲ್ಲೇ ಇದ್ದಾರೆ. ಅಂದ್ರೆ ಒಂದು ರೀತಿ ಆಕ್ರೋಶವನ್ನ ಪೊಲೀಸ್ ಇಲಾಖೆಯ ವಿರುದ್ಧವೂ ಕೂಡ ಅವರು ಹೊರಹಾಕ್ತಾ ಇರುವಂತದ್ದು. ಏನು ಈದ್ ಮಿಲಾದ್ ಒಂದು ಮೆರವಣಿಗೆ ಬಿಸಿ ರೋಡ್ಗೆ ಸಂಬಂಧಪಟ್ಟಂತ ಒಂದು ಜಂಕ್ಷನ್ ತನಕ ಬಂದು ಅಲ್ಲಿ ಧ್ವಜವನ್ನ ಹಾರಿಸಿದ್ರು ಅನ್ನೋ ಕಾರಣದಿಂದಾಗಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಮಗೂ ಕೂಡ ಧ್ವಜವನ್ನು ಹಾರಿಸೋದಕ್ಕೆ ಅವಕಾಶವನ್ನ ನೀಡಿ ಅನ್ನುವ ರೀತಿಯ ಒಂದು ಆಕ್ರೋಶವನ್ನ ಪೊಲೀಸರೊಂದಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಸಂತೋಷ್, ಈ ಭಾಗದಲ್ಲಿ ತಾವು ಹಿಂದೂ ಕಾರ್ಯಕರ್ತರನ್ನ ನೋಡಿದಿರಿ, ಎಷ್ಟು ಸಂಖ್ಯೆಯಲ್ಲಿ ಜಮಾವಣೆ ಆಗಿದ್ದಾರೆ ಅನ್ನುವಂಥದ್ದನ್ನ. ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ಕಾರಣದಿಂದ ಇನ್ನೊಂದು ಕಡೆಯಿಂದ ಪೊಲೀಸರು ಕೂಡ ಇಲ್ಲಿ ಎಷ್ಟರ ಮಟ್ಟಿಗೆ ಸನ್ನದ್ಧರಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಕುಮಾರ್ ಬೆಳಗಿನಿಂದ ಇಲ್ಲಿ ಚಾರ್ಜ್ನಲ್ಲಿದ್ದಾರೆ, ಫೀಲ್ಡ್ನಲ್ಲಿದ್ದಾರೆ. ಕಾರ್ಯಕರ್ತರ ಒಂದು ಆಕ್ರೋಶವನ್ನ ನಿಯಂತ್ರಣಕ್ಕೆ ತರುವಂಥ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕೂಡ ಈಗ ಅಖಾಡಕ್ಕೆ ಇಳಿದಿರುವಂಥದ್ದು. ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನುವಂಥ ಮುನ್ಸೂಚನೆ ಪೊಲೀಸರಿಗೂ ಕೂಡ ಸಿಕ್ಕಿದೆ. ಯಾಕಂದ್ರೆ ಇನ್ನೂ ಕೂಡ ಇಲ್ಲಿ ಇರುವಂತಹ ಕಾರ್ಯಕರ್ತರು ಇಲ್ಲಿಂದ ಚದುರಿಲ್ಲ, ಹಾಗೂ ಇಲ್ಲಿಂದ ಅವರು ಬೇರೆ ಕಡೆಗೆ ಹೋದರೆ ಏನಾದರೂ ಪರಿಸ್ಥಿತಿ ಕೈಮೀರಿ ಹೋಗುವಂತ ಸಾಧ್ಯತೆಗಳು ಇದೆ ಅನ್ನುವಂತಹ ಒಂದು ಎಚ್ಚರಿಕೆ ಕ್ರಮದಿಂದಾಗಲೂ ಕೂಡ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕೂಡ ಈಗ ಅಖಾಡಕ್ಕೆ ಬಂದಿರುವಂತದ್ದು. ಬಿಸಿ ರೋಡ್ ಜಂಕ್ಷನ್ ಅನ್ನುವಂಥದ್ದು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಾಗೂ ಪೊಲೀಸರಿಂದ ಈಗ ತುಂಬಿರುವಂತದ್ದನ್ನ ತಾವು ನೋಡ್ತಾ ಹೋಗಬಹುದು. ಇದು ಸಾಕಷ್ಟು ಕೋಮು ಸೂಕ್ಷ್ಮ ಪ್ರದೇಶ. ಈ ಹಿಂದೆ ಕೂಡ ಸಾಕಷ್ಟು ಗಲಭೆಗಳಿಗೆ ಸಾಕ್ಷಿಯಾಗಿದ್ದಂತ ಪ್ರದೇಶ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನುವಂಥದ್ದು ಪೊಲೀಸರಿಗೂ ಕೂಡ ಗೊತ್ತಿದೆ. ಇನ್ನು ಫ್ಲೈಓವರ್ ಮೇಲೆ ನೋಡಬಹುದು, ರಾಷ್ಟ್ರೀಯ ಹೆದ್ದಾರಿಯ ಫ್ಲೈಓವರ್, ಮಂಗಳೂರಿನಿಂದ ಪುತ್ತೂರಿಗೆ ಕನೆಕ್ಟ್ ಮಾಡುವಂತ ಒಂದು ಫ್ಲೈಓವರ್, ಅಲ್ಲೂ ಕೂಡ ಏನು ಈ ಈದ್ ಮಿಲಾದ್ನ ಮೆರವಣಿಗೆಯಲ್ಲಿ ಭಾಗಿಯಾಗಿ ವಾಪಸ್ ಹೋಗುವಂತಹ ಏನು ಅನ್ಯಕೋಮಿನ ಜನರಿರ್ತಾರೆ, ಅವರು ಇಲ್ಲಿ ಯಾವುದೇ ರೀತಿಯ ಪ್ರಚೋದನೆಯನ್ನ ಕೊಡಬಾರದು, ಇಲ್ಲಿ ನಿಂತು ಮೇಲಿನಿಂದ ನಿಂತು ಸನ್ನೆಯನ್ನ ಮಾಡುವಂಥದ್ದು ನೋಡುವಂಥದ್ದೆಲ್ಲ ಮಾಡ್ತಾರೆ. ಇದರಿಂದ ಎಲ್ಲೋ ಒಂದು ಕಡೆ ಆಕ್ರೋಶ ಮತ್ತೆ ಇನ್ನಷ್ಟು ಜಾಸ್ತಿ ಆಗುತ್ತೆ, ಮತ್ತೆ ಸಂಘರ್ಷಕ್ಕೆ ಇದು ಕಾರಣವಾಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಜಂಕ್ಷನ್ ಫ್ಲೈಓವರ್ನ ಮೇಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಅಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಪೊಲೀಸರು ಕೂಡ ಅಲ್ಲಿದ್ದಾರೆ. ಯಾವುದೇ ರೀತಿ ಅಲ್ಲಿ ಯಾರು ನಿಲ್ಬಾರ್ದು, ಯಾರು ಈಗ ಏನು ಮಸೀದಿಗೆ ಹೋಗಿ ಅವರ ಹಬ್ಬದಲ್ಲಿ ಭಾಗಿಯಾಗಿ ಮೆರವಣಿಗೆಯಲ್ಲಿ ಭಾಗಿಯಾಗಿ ಯಾರೆಲ್ಲ ಆ ರೋಡಲ್ಲಿ ಹೋಗ್ತಾರೋ ಅವರನ್ನ ಕೂಡ ಯಾರು ಕೂಡ ಅಲ್ಲಿ ನಿಲ್ಬಾರ್ದು, ಇಲ್ಲಿ ಯಾವುದೇ ರೀತಿಯ ಪ್ರಚೋದನೆಯನ್ನ ನೀಡಬಾರ್ದು ಅನ್ನೋ ಕಾರಣದಿಂದಾಗಿ ಮೇಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹೆದ್ದಾರಿಯಲ್ಲಿ ಯಾವುದೇ ವಾಹನವನ್ನ ನಿಲ್ಲಿಸಬಾರ್ದು ಅನ್ನುವಂಥ ರೀತಿಯ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಕೂಡ ನೀಡಲಾಗಿದೆ. ಪೊಲೀಸರು ಬೆಳಗಿನಿಂದ ಹಿಂದೂ ಕಾರ್ಯಕರ್ತರ ಒಂದು ಮನವೊಲಿಕೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಅಲ್ಲಿಂದ ಕಾರ್ಯಕರ್ತರು ಇಲ್ಲಿಂದ ಚದುರ್ತಾ ಇಲ್ಲ. ಹಿಂದೂ ಪ್ರಮುಖ ಮುಖಂಡರು, ಏನು ಸಂಘಟನೆಯ ಪ್ರಮುಖ ಮುಖಂಡರೆಲ್ಲರೂ ಕೂಡ ಇಲ್ಲಿಂದ ಚದುರಿದ್ರು ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇನ್ನೂ ಇಲ್ಲೇ ಇದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಅವರನ್ನ ಎಷ್ಟು ಚದುರಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಪೊಲೀಸರ ಮಾತನ್ನ ಕೇಳ್ತಾ ಇಲ್ಲ. ನಮಗೆ ಧ್ವಜ ಹಾರಿಸೋದಕ್ಕೆ ಅವಕಾಶವನ್ನ ಕೊಡಿ, ಅವರಿಗೊಂದು ಕಾನೂನು ನಮಗೊಂದು ಕಾನೂನು, ನಮ್ಮನೇಲಿ ಕಟ್ಟಿ ಹಾಕಿದ್ದೀರಾ, ಈ ರೀತಿಯಲ್ಲ ಆಕ್ರೋಶಗಳನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಂತ ಏನು ನಾವು ನೋಡ್ತಾ ಇದ್ವಿ, ಶಾಂತ ಸ್ಥಿತಿಗೆ ಈ ಪರಿಸ್ಥಿತಿ ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ರು ಕೂಡ ಇನ್ನೊಂದು ಸ್ವರೂಪವನ್ನು ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಪೊಲೀಸರು ಕೂಡ ಇಲ್ಲೇ ಮುಖಾಂ ಹೂಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರು ಕೂಡ ಇಲ್ಲೇ ಇದ್ದಾರೆ. ಇನ್ನೂ ಕೂಡ ವಾತಾವರಣ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ತಣ್ಣಗಾಗಿಲ್ಲ. ಕಾರ್ಯಕರ್ತರು ಏನಿದ್ದಾರೆ ಇಲ್ಲಿಂದ ತೆರಳೋದಕ್ಕೆ ಹೇಳಿದ್ರು ಕೂಡ ಅವರು ತೆರಳ್ತಾ ಇಲ್ಲ. ಹಾಗಾಗಿ ಒಂದು ರೀತಿ ಬೂದಿ ಮುಚ್ಚಿದ ವಾತಾವರಣ ಅನ್ನುವಂಥದ್ದು ಇನ್ನೂ ಕೂಡ ಇದೆ. ಸಂತೋಷ್, ಇದು ಯಾವ ಸ್ವರೂಪವನ್ನ ಪಡೆಯುತ್ತೆ ಗೊತ್ತಿಲ್ಲ. ಆದರೆ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವಂತ ಅಗತ್ಯಗಳು ಕೂಡ ಇದೆ. ಧನ್ಯವಾದಗಳು ಆದಿತ್ಯ, ನಿಮ್ಮೆಲ್ಲ ಮಾಹಿತಿಗೆ.